ನಮಸ್ಕಾರ. ಇವತ್ತು ನಮ್ಮ ಚರ್ಚೆಯ ವಿಷಯ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದರೆ ಎಐ. ಆದರೆ ನಾವಿದನ್ನು ಕೇವಲ ಒಂದು ಟೆಕ್ನಾಲಜಿ ಅಂತ ನೋಡ್ತಾ ಇಲ್ಲ. ಬದಲಾಗಿ ಇದು ಮಹಿಳೆಯರ ದೈನಂದಿನ ಜೀವನ ಮತ್ತು ಕೆರಿಯರ್ ಮೇಲೆ ಹೇಗೆ ಒಂದು ದೊಡ್ಡ ಕ್ರಾಂತಿಯನ್ನೇ ಮಾಡ್ತಿದೆ ಅನ್ನೋದನ್ನು ನೋಡೋಣ. ಈ ಹೊಸ ಶಕ್ತಿ ತರ್ತಿರೋ ಬದಲಾವಣೆಗಳ್ಯಾವು? ಬನ್ನಿ ಒಂದೊಂದಾಡಿ ತಿಳ್ಕೊಳ್ತಾ ಹೋಗೋಣ. ನಾನು ಮಾಡಬೇಕಾದ ಕೆಲಸಗಳ ಪಟ್ಟಿಯಲ್ಲಿ ಮುಳುಗಿ ಹೋಗಿದ್ದೆ. ತಾಯ್ತನದ ಮಾನಸಿಕ ಹೊರೆ ನನ್ನನ್ನು ಕುಗ್ಗಿಸ್ತಿತ್ತು. ಈ ಮಾತು ಬಹುಶಃ ಎಷ್ಟೋ ಮಹಿಳೆಯರಿಗೆ ತಮ್ಮದೇ ಕಥೆ ಅಂತ ಅನ್ಸಿರ್ಬೋದು ಅಲ್ವಾ? ಕ್ಯಾಥರಿನ್ ಆಲೆನ್ ಹೇಳೋ ಈ ಮಾತು ಕಣ್ಣಿಗೆ ಕಾಣದೆ ನಮ್ಮ ಹೆಗಲ ಮೇಲೆ ದಿನವೂ ಬೀಳೋ ಆ ಮೆಂಟಲ್ ಲೋಡ್ ಇದೆಯಲ್ಲ, ಅದ್ರ ಬಗ್ಗೆ ಮಾತಾಡುತ್ತೆ. ಹಾಗಾದ್ರೆ ಈ ಸಮಸ್ಯೆಗೆ ಪರಿಹಾರ ಕಷ್ಟಪಟ್ಟು ದುಡಿಯೋದಷ್ಟೇನಾ? ಅಥವಾ ನಮ್ ಜೊತೆ ಸ್ಮಾರ್ಟಾಗಿ ಕೆಲಸ ಮಾಡೋಕೆ ಒಬ್ಬ ಹೊಸ ಪಾರ್ಟ್ನರ್ ಇದ್ರೆ ಹೇಗಿರುತ್ತೆ? ಆಲೋಚನೆ ಮಾಡ್ನೋಡಿ. ಇಲ್ಲಿ ಆ ಹೊಸ ಪಾರ್ಟ್ನರ್ ಬೇರೆ ಯಾರೂ ಅಲ್ಲ, ಅದೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸರಿ, ಹಾಗಾದ್ರೆ ಈ ಹೊಸ ಪಾರ್ಟ್ನರ್ ನಮ್ಮ ಡೈಲಿ ಲೈಫ್ನಲ್ಲಿ ಹೇಗೆಲ್ಲ ಹೆಲ್ಪ್ ಮಾಡ್ಬೋದು? ಮೊದಲನೇದಾಗಿ, ಮನೆಯಲ್ಲಿ ನಮ್ಮ ತಲೆ ಮೇಲೆ ಕೂತಿರೋ ಆ ದೊಡ್ಡ ಮೆಂಟಲ್ ಲೋಡ್ ಇದೆಯಲ್ಲ, ಅದನ್ನು ನಿಭಾಯಿಸೋಕೆ ಎಐ ಹೇಗೆ ಒಂದು ಅಸಿಸ್ಟೆಂಟ್ ಥರ ಕೆಲಸ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಒಂದು ಸಿಂಪಲ್ ಉದಾಹರಣೆ ನೋಡಿ. ಇದು ಕ್ಯಾಥರಿನ್ ಆಲೆನ್ ಬಳಸಿದ ಒಂದು ನಿಜವಾದ ಪ್ರಾಂಪ್ಟ್. ಅವರು ಎಐಗೆ ಹೇಳ್ತಾರೆ, ನೋಡು, ನನ್ನ ಅಡಿಗೆ ಮನೆಯಲ್ಲಿ ಚಿಕನ್, ಪಾಸ್ತಾ ಹೀಗೆ ಈ ಸಾಮಾನುಗಳಿವೆ. ಇದನ್ನೇ ಬಳಸಿ 5 ದಿನಕ್ಕೆ ಒಂದು ಮೀಲ್ ಪ್ಲಾನ್ ಮಾಡಿಕೊಡು. ಜೊತೆಗೆ ಏನಾದರೂ ಸಾಮಾನು ಬೇಕಿದ್ರೆ ಅದನ್ನು ಲಿಸ್ಟ್ ಮಾಡು ಅಂತ. ಎಐ ಅನ್ನೋದು ಎಷ್ಟು ಸಿಂಪಲ್ ಮತ್ತೆ ಪ್ರಾಕ್ಟಿಕಲ್ ಆಗಿ ಬಳಸಬಹುದು ಅನ್ನೋಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಆ ಒಂದೇ ಒಂದು ಸಿಂಪಲ್ ಪ್ರಾಂಪ್ಟ್ನ ರಿಸಲ್ಟ್ ಏನಾಯ್ತು ಗೊತ್ತಾ? 2 ಗಂಟೆಗೂ ಹೆಚ್ಚು ಹೊತ್ತು ಹಿಡಿತಿದ್ದ ಮೀಲ್ ಪ್ಲಾನಿಂಗ್ ಕೆಲಸ ಬರೀ 15 ನಿಮಿಷಕ್ಕಿಳಿತು. ಅಷ್ಟೇ ಅಲ್ಲ, ಫುಡ್ ವೇಸ್ಟ್ ಆಗೋದು ತುಂಬಾನೇ ಕಡಿಮೆ ಆಯಿತು. ಪದೇ ಪದೇ ಅಂಗಡಿಗೆ ಓಡಾಡೋದು ತಪ್ತು. ಟೈಮ್, ಎಫರ್ಟ್, ದುಡ್ಡು ಮೂರೂ ಸೇವ್ ಆಯಿತು. ಇದು ಇನ್ನೊಂದು ಸ್ಟೆಪ್ ಮುಂದೆ ಹೋಗುತ್ತೆ. ನನ್ನ ಕಳೆದ 3 ತಿಂಗಳ ಗ್ರೋಸರಿ ಬಿಲ್ಗಳನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇದನ್ನ ಅನಲೈಸ್ ಮಾಡಿ ನನ್ನ ಶಾಪಿಂಗ್ ಹ್ಯಾಬಿಟ್ಸ್ ಹೇಗಿದೆ ಅಂತ ಹೇಳು. ಹಾಗೆ ಒಂದು ಬೆಸ್ಟ್ ಶಾಪಿಂಗ್ ಶೆಡ್ಯೂಲ್ ಕೂಡ ಮಾಡ್ಕೊಡು ಅಂತ ಕೇಳಿದ್ದಾರೆ. ಇದು ಜಸ್ಟ್ ಒಂದು ಪ್ಲಾನಿಂಗ್ ಅಷ್ಟೇ ಅಲ್ಲ, ಇದು ಡೇಟಾ ಬಳಸಿ ತಗೊಳ್ಳೋ ಒಂದು ಸ್ಮಾರ್ಟ್ ನಿರ್ಧಾರ. ಈ ಅನಾಲಿಸಿಸ್ನ ಫಲಿತಾಂಶಗಳಂತೂ ನಿಜಕ್ಕೂ ಮೈಂಡ್ ಬ್ಲೋಯಿಂಗ್ ಆಗಿತ್ತು. ಪ್ರತಿ ತಿಂಗಳ ಗ್ರೋಸರಿ ಖರ್ಚಿನಲ್ಲಿ 15% ಉಳಿತಾಯವಾಯಿತು. ಯಾವ ಅಂಗಡಿಯಲ್ಲಿ ಯಾವ ವಸ್ತು ಚೀಪಾಗಿ ಸಿಗುತ್ತೆ ಅಂತನೂ ಗೊತ್ತಾಯ್ತು. ಅಷ್ಟೇ ಅಲ್ಲ, ಸುಮ್ಮನೆ ಅಂಗಡಿಗೆ ಹೋಗ್ಬರೋ ಚಿಕ್ಕಪುಟ್ಟ ಟ್ರಿಪ್ಗಳು 60% ಕಡಿಮೆ ಆದವು. ಇದಲ್ವಾ ನಿಜವಾದ ಸ್ಮಾರ್ಟ್ ಶಾಪಿಂಗ್ ಅಂದ್ರೆ? ಆದ್ರೆ ಒಂದು ವಿಷಯ ನೆನ್ಪಿರಬೇಕು, ಎಲ್ಲ ಎಐ ಟೂಲ್ಗಳು ಒಂದೇ ಥರ ಅಲ್ಲ. ಉದಾಹರಣೆಗೆ ಚಾಟ್ ಜಿಪಿಟಿ ಇದೆಯಲ್ಲ, ಅದು ನಿಮಗೆ ಲಿಸ್ಟ್ ಮಾಡೋಕ್ಕೆ, ಡೇಟಾ ಅನಲೈಸ್ ಮಾಡೋಕ್ಕೆ, ಹೀಗೆ ಸ್ಟ್ರಕ್ಚರ್ಡ್ ಆಗಿರೋ ಉತ್ತರ ಕೊಡೋಕೆ ಬೆಸ್ಟ್. ಇನ್ನೊಂದೆಡೆ ಕ್ಲಾಡ್ ಅಂತ ಇದೆ. ಇದು ಇನ್ನೂ ಆಳವಾದ, ಸಂಕೀರ್ಣವಾದ ಯೋಚನೆಗಳಿಗೆ, ಬಿಸ್ನೆಸ್ ಸ್ಟ್ರಾಟಜಿ ಮಾಡೋಕ್ಕೆ ತುಂಬಾನೇ ಸಹಾಯ ಮಾಡುತ್ತೆ. ಸೊ ಯಾವ ಕೆಲಸಕ್ಕೆ ಯಾವ ಟೂಲ್ ಸರಿ ಹೊಂದುತ್ತೆ ಅಂತ ನೋಡಿ ಬಳಸೋದು ತುಂಬಾ ಮುಖ್ಯ. ಇಷ್ಟೊತ್ತು ಮನೆಯ ವಿಷಯ ಮಾತಾಡಿದ್ವಿ. ಈಗ ಮನೆಯಿಂದ ಆಚೆ ಬಂದು, ಅಂದರೆ ಕರಿಯರ್ ಮತ್ತು ಬಿಸ್ನೆಸ್ ವಿಚಾರದಲ್ಲಿ ಎಐ ಮಹಿಳೆಯರಿಗೆ ಹೇಗೆ ಒಂದು ಪವರ್ಫುಲ್ ಟೂಲ್ ಆಗ್ತಿದೆ ಅಂತ ನೋಡೋಣ. ಫೋರ್ಬ್ಸ್ನಲ್ಲಿ ಬಂದಿರೋ ಒಂದು ಲೇಖನ ಪ್ರಕಾರ ಮಹಿಳಾ ಉದ್ಯಮಿಗಳು ಎಐ ಬಳಸಿ ತಮ್ಮ ಬಿಸ್ನೆಸ್ಗಳನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗ್ತಿದ್ದಾರಂತೆ. ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಇರ್ಬೋದು, ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡೋದಿರ್ಬೋದು. ಅಷ್ಟೇ ಯಾಕೆ, ಎಐ ಟ್ರಾನ್ಸ್ಲೇಷನ್ ಬಳಸಿ ಬೇರೆ ದೇಶಗಳ ಮಾರ್ಕೆಟ್ಗೂ ಎಂಟ್ರಿ ಕೊಡ್ತಿದ್ದಾರೆ. ಎಐ ಅವರಿಗೆ ಒಂದು ರೀತಿ ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ಸೃಷ್ಟಿ ಮಾಡ್ಕೊಡ್ತಿದೆ. ಈ ಸಂಖ್ಯೆ ನೋಡಿ, 91%. ಒಂದು ಸರ್ವೆ ಪ್ರಕಾರ ಬರೋಬ್ಬರಿ 91% ಬಿಸ್ನೆಸ್ ಓನರ್ಗಳು, ಹೌದು, ಎಐ ಬಂದ್ಮೇಲೆ ನಮ್ಮ ಕಂಪನಿಗಳು ಮೊದಲಿಗಿಂತ ಹೆಚ್ಚು ಸಕ್ಸಸ್ಫುಲ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಇದು ಕೇವಲ ಮಾತಲ್ಲ, ಇದು ರಿಯಲ್ ಇಂಪ್ಯಾಕ್ಟ್. ಹಾಗಾದ್ರೆ ಯಾರೆಲ್ಲ ಈ ಎಐ ಸ್ಕಿಲ್ಸ್ ಕಲಿತಿದ್ದಾರೆ? ವೃತ್ತಿಜೀವನದಲ್ಲಿ ಒಂದು ಬ್ರೇಕ್ ತಗೊಂಡು ವಾಪಸ್ ಬರಬೇಕು ಅಂತಿರೋ ಅಮ್ಮಂದಿರು, ಮೆಟರ್ನಿಟಿ ಲೀವ್ ಮುಗಿಸಿ ಬರ್ತಿರೋ ಪ್ರೊಫೆಷನಲ್ಗಳು, ತಮ್ಮದೇ ಸ್ವಂತ ಬಿಸ್ನೆಸ್ ಶುರು ಮಾಡಬೇಕು ಅನ್ನೋರು, ಫ್ರೀಲ್ಯಾನ್ಸ್ ಮಾಡಬೇಕು ಅನ್ನೋರು, ಹೀಗೆ ಬೇರೆ ಬೇರೆ ಹಂತದಲ್ಲಿರೋ ಮಹಿಳೆಯರೆಲ್ಲ ಎಐ ಕಡೆಗೆ ಮುಖ ಮಾಡಿದ್ದಾರೆ. ಯಾಕಂದ್ರೆ ಇದು ಅವರಿಗೆ ಹೊಸ ಅವಕಾಶಗಳನ್ನು ಸೃಷ್ಟಿ ಮಾಡ್ತಿದೆ. ಎಐ ಕಲಿಯೋದು ಅಂದ್ರೆ ಬರೀ ಒಂದು ಟೆಕ್ನಿಕಲ್ ಸ್ಕಿಲ್ ಕಲಿತಾಗಲ್ಲ, ಅದು ಅದಕ್ಕಿಂತ ಹೆಚ್ಚು. ಮೊದಲನೇದಾಗಿ ಅದು ಆತ್ಮವಿಶ್ವಾಸವನ್ನ ಹೆಚ್ಚಿಸುತ್ತೆ, ಜೊತೆಗೆ ನಮ್ಮ ಪ್ರೊಡಕ್ಟಿವಿಟಿನೂ ಜಾಸ್ತಿ ಮಾಡುತ್ತೆ. ಇವತ್ತಿನ ಜಾಬ್ ಮಾರ್ಕೆಟ್ಗೆ ಬೇಕಾಗಿರೋ ಡಿಜಿಟಲ್ ಸ್ಕಿಲ್ಸ್ ಕರಗತ ಆಗುತ್ತೆ. ಕೆರಿಯರ್ ರೀಸ್ಟಾರ್ಟ್ ಮಾಡೋರ್ಗೆ ಇದೊಂದು ಭದ್ರವಾದ ಅಡಿಪಾಯವನ್ನ ಹಾಕ್ಕೊಡುತ್ತೆ. ಸರಿ, ಇಷ್ಟೊತ್ತು ಎಐ ಟೂಲ್ಗಳನ್ನು ಬಳಸೋರ ಬಗ್ಗೆ ಮಾತಾಡಿದ್ವಿ. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಈಗ ಮಹಿಳೆಯರು ಕೇವಲ ಎಐ ಯೂಸರ್ಗಳಾಗಿ ಉಳಿದಿಲ್ಲ, ಅವರು ಈ ತಂತ್ರಜ್ಞಾನದ ಭವಿಷ್ಯವನ್ನೇ ರೂಪಿಸೋ ಲೀಡರ್ಗಳಾಗ್ತಿದ್ದಾರೆ. ಹಾಗಾದ್ರೆ ಈ ಕ್ರಾಂತಿಯನ್ನ ಲೀಡ್ ಮಾಡೋದ್ರ ಬಗ್ಗೆ ಮಾತಾಡೋಣ ಬನ್ನಿ. MITಯಲ್ಲಿ ನಡೆದ ಒಂದು ಕಾನ್ಫರೆನ್ಸಲ್ಲಿ ಹೇಳಿದ ಈ ಮಾತು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನಿನ್ನೆಯ ಸಾಫ್ಟ್ ಸ್ಕಿಲ್ಸ್, ನಾಳೆಯ ಹಾರ್ಡ್ ಸ್ಕಿಲ್ಸ್.
ಇದರರ್ಥ ಏನು ಅಂದ್ರೆ ಟೆಕ್ನಿಕಲ್ ನಾಲೆಜ್ ಒಂದೇ ಸಾಕಾಗಲ್ಲ. ಇಮೋಷನಲ್ ಇಂಟೆಲಿಜೆನ್ಸ್, ಕಮ್ಯುನಿಕೇಷನ್, ಲೀಡರ್ಶಿಪ್ ಈ ಥರದ ಹ್ಯೂಮನ್ ಸ್ಕಿಲ್ಸ್ ಮುಂದೆ ತುಂಬಾ ಮುಖ್ಯ ಆಗುತ್ತೆ ಅಂತ. ಹೌದು, ಈ AI ಯುಗದಲ್ಲಿ ನಿಜವಾದ ಲೀಡರ್ಶಿಪ್ ಅಂದ್ರೇನು? ಅದು ಟೆಕ್ನಾಲಜಿಯನ್ನ ಅರ್ಥ ಮಾಡ್ಕೊಳ್ಳೋದ್ರ ಜೊತೆಗೆ ಎಮೋಷನಲ್ ಇಂಟೆಲಿಜೆನ್ಸ್, ಧೈರ್ಯ, ಜವಾಬ್ದಾರಿಯಂತಹ ಮೌಲ್ಯಗಳನ್ನ ಇಟ್ಕೊಂಡು ಮುನ್ನಡೆಯೋದು. ಟೆಕ್ನಾಲಜಿ ಮತ್ತು ಹ್ಯುಮ್ಯಾನಿಟಿ ಎರಡೂ ಕೈ ಹಿಡಿದು ನಡೀಬೇಕು. ಯಾಕಂದ್ರೆ ಎಲ್ಲರಿಗೂ ಅನುಕೂಲವಾಗುವ ಜವಾಬ್ದಾರಿಯುತವಾದ AI ತಂತ್ರಜ್ಞಾನವನ್ನ ರೂಪಿಸಬೇಕಾದ್ರೆ ಮಹಿಳೆಯರ ಪಾಲ್ಗೊಳ್ಳುವಿಕೆ ತುಂಬಾನೇ ಮುಖ್ಯ. ಅದು ರಿಸರ್ಚ್ ಮತ್ತು ಡೆವಲಪ್ಮೆಂಟ್ ಇರ್ಬೋದು, AI ಕಂಪನಿಗಳಲ್ಲಿ ಲೀಡರ್ಶಿಪ್ ತಗೊಳ್ಳೋದಿರ್ಬೋದು, ಅಥವಾ AIಗೆ ಬೇಕಾದ ನಿಯಮಗಳನ್ನು ರೂಪಿಸೋದು ಇರ್ಬೋದು. ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರ ಪಾತ್ರ ನಿರ್ಣಾಯಕ. ಇಲ್ಲಿವರೆಗೂ ನಾವು ವ್ಯಕ್ತಿಗತ ಮತ್ತು ವೃತ್ತಿಪರ ಮಟ್ಟದಲ್ಲಿ AI ಪ್ರಭಾವ ನೋಡಿದ್ವಿ. ಈಗ ಒಂದು ದೊಡ್ಡ ಚಿತ್ರಣ ನೋಡೋಣ, ಅಂದ್ರೆ ಮ್ಯಾಕ್ರೋ ಪರ್ಸ್ಪೆಕ್ಟಿವ್. ದೇಶದ ಎಕಾನಮಿ, ಉದ್ಯೋಗ ಈ ವಿಚಾರಗಳಲ್ಲಿ AI ಪಾತ್ರ ಏನು? ಈ ಬಗ್ಗೆ ಆರ್ಥಿಕ ಡೇಟಾ ಏನ್ ಹೇಳುತ್ತೆ? ಇಲ್ಲಿ ಒಂದು ಸರ್ಪ್ರೈಸಿಂಗ್ ಆದ ವಿಷಯ ಇದೆ. ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಒಂದು ದೊಡ್ಡ ಸ್ಟಡಿ ಮಾಡಿದೆ. 2011ರಿಂದ 2019ರವರೆಗೆ 16 ದೇಶಗಳಲ್ಲಿ AI ಇಂಪ್ಯಾಕ್ಟ್ ಹೇಗಿದೆ ಅಂತ ಅನಲೈಸ್ ಮಾಡಿದೆ. ನಾವು ನೋಡಬರೋ ಮುಂದಿನ ಅಂಶಗಳು ಇದೇ ಸ್ಟಡಿ ಮೇಲೆ ಆಧಾರಿತವಾಗಿದೆ. ಆ ಸರ್ಪ್ರೈಸಿಂಗ್ ವಿಷಯ ಏನಂದ್ರೆ, ಯಾವೆಲ್ಲ ಉದ್ಯೋಗಗಳಲ್ಲಿ AI ಬಳಕೆ ಹೆಚ್ಚಾಗಿದೆಯೋ ಅಲ್ಲೆಲ್ಲ ಮಹಿಳಾ ಉದ್ಯೋಗಿಗಳ ಸಂಖ್ಯೆಯೂ ಹೆಚ್ಚಾಗಿದೆ. AI ಬಂದ್ರೆ ಕೆಲಸ ಹೋಗುತ್ತೆ ಅಂತ ಎಷ್ಟೋ ಜನ ಹೆದರ್ತಾರೆ. ಆದರೆ ಈ ಸ್ಟಡಿ ಪ್ರಕಾರ AI ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನು ಸೃಷ್ಟಿ ಮಾಡ್ತಿದೆ. ಇದು ನಿಜಕ್ಕೂ ಒಂದು ಇಂಟ್ರೆಸ್ಟಿಂಗ್ ವಿಚಾರ. ಈ ಬದಲಾವಣೆ ಎಷ್ಟಿದೆ ಅಂತ ನೋಡೋದಾದ್ರೆ, ಒಂದು ಜಾಬ್ನಲ್ಲಿ AI ಬಳಕೆ 10% ಜಾಸ್ತಿ ಆದ್ರೆ ಆ ಜಾಬ್ನಲ್ಲಿರೋ ಮಹಿಳಾ ಉದ್ಯೋಗಿಗಳ ಪಾಲು ಸುಮಾರು 2.2%ಇಂದ 2.9%ವರೆಗೂ ಜಾಸ್ತಿಯಾಗಿದೆ. ಇದು ಸಣ್ಣ ಬದಲಾವಣೆ ಖಂಡಿತ ಅಲ್ಲ. ಇದರಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಇದೆ, ಅದು ಶಿಕ್ಷಣದ ಪಾತ್ರ. ಯಾವ ದೇಶಗಳಲ್ಲಿ ಮಹಿಳೆಯರ ಶಿಕ್ಷಣದ ಮಟ್ಟ ಹೆಚ್ಚಿದೆಯೋ ಅಲ್ಲಿ AIಯಿಂದ ಉಂಟಾಗುವ ಈ ಪಾಸಿಟಿವ್ ಎಫೆಕ್ಟ್ ಇನ್ನೂ ಜಾಸ್ತಿ ಇದೆ. ಅಂದ್ರೆ ಶಿಕ್ಷಣ ಈ ಬದಲಾವಣೆಗೆ ಒಂದು ರೀತಿ ಬೂಸ್ಟರ್ ತರ ಕೆಲಸ ಮಾಡ್ತಿದೆ. ಸರಿ, ಹಾಗಾದ್ರೆ ಮನೆಯಲ್ಲಿ ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋದ್ರಿಂದ ಹಿಡಿದು ಗ್ಲೋಬಲ್ ಎಕಾನಮಿಯನ್ನೇ ಬದಲಾಯಿಸೋ ಶಕ್ತಿಯಾಗಿ, ಹೀಗೆ ನಾವು AIನ ಬೇರೆ ಬೇರೆ ಮುಖಗಳನ್ನ ನೋಡಿದ್ವಿ. ಈ ಎಲ್ಲ ಅಂಶಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಗೆ ಮುಂದಿನ ದಾರಿ ಏನ್ ಕಾಣಿಸುತ್ತೆ? ಮನೆಯ ಮೆಂಟಲ್ ಲೋಡ್ ಮ್ಯಾನೇಜ್ ಮಾಡೋದ್ರಿಂದ ಹಿಡಿದು ಇಡೀ ಪ್ರಪಂಚದ ಎಕನಾಮಿಕ್ ಟ್ರೆಂಡ್ಗಳನ್ನೇ ರೂಪಿಸೋವರೆಗೆ AI ಮಹಿಳೆಯರ ಕೈಗೆ ಸಿಕ್ಕಿರೋ ಒಂದು ತುಂಬಾನೇ ಪವರ್ಫುಲ್ ಟೂಲ್ ಆಗ್ತಿದೆ. ಹಾಗಾಗಿ ಈಗ ಪ್ರಶ್ನೆ ಮಹಿಳೆಯರು AI ಕ್ರಾಂತಿಯನ್ನು ರೂಪಿಸ್ತಾರಾ ಅನ್ನೋದಲ್ಲ, ಬದಲಿಗೆ ಅವರದನ್ನ ಹೇಗೆ ರೂಪಿಸ್ತಾರೆ ಅನ್ನೋದು. ಯಾಕಂದ್ರೆ ಈ ಕ್ರಾಂತಿಯ ಭವಿಷ್ಯ ಅವ್ರ ಕೈಯಲ್ಲೇ ಇದೆ.